ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ಬೈತರಾಣಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಬೈತರಾಣಿ ನದಿ ಇದು ಪೂರ್ವ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಯಾಗಿದ್ದು, ಪ್ರಾಥಮಿಕವಾಗಿ ಒಡಿಶಾ ಮೂಲಕ ಮತ್ತು ಭಾಗಶಃ ಜಾರ್ಖಂಡ್ ಮೂಲಕ ಹರಿಯುತ್ತದೆ. ಬೈತರಾಣಿ ಮಹಾನದಿ ಮತ್ತು ಬ್ರಹ್ಮಣಿಯಂತಹ ನದಿಗಳೊಂದಿಗೆ ಫಲವತ್ತಾದ ಡೆಲ್ಟಾವನ್ನು ರೂಪಿಸುತ್ತದೆ. ಈ ಬೈತರಾಣಿ ನದಿ ಇವಾಗ ಏಕೆ ಸುದ್ದಿಯಲ್ಲಿದೆ ತಿಳಿದುಕೊಳ್ಳೋಣ. ಬೈತರಾಣಿ ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿದ್ದರಿಂದ ಒಡಿಶಾದ ಭದ್ರಕ್ ಜಿಲ್ಲೆಯಾದ್ಯಂತಹ ಪ್ರವಾಹ ಪರಿಸ್ಥಿತಿಯು ಉಂಟಾಗಿದೆ. ಆದ್ದರಿಂದ ಬೈತರಾಣಿ ನದಿ ಸುದ್ದಿಯಲ್ಲಿದೆ. ಈ ಬೈತರಾಣಿ ನದಿಯು ಎಲ್ಲಿ ಹುಟ್ಟುತ್ತದೆ? ಒಡಿಶಾದ ಕಿಯೋಂಜಾರ್ ಜಿಲ್ಲೆಯ ಗೊನಾಸಿಕಾ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಬೈತರಾಣಿಯ ಆರಂಭಿಕ ಭಾಗವು ಒಡಿಶಾ ಮತ್ತು ಜಾರ್ಖಂಡ್ ನಡುವಿನ ಗಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಬಂಗಾಳ ಕೊಲ್ಲಿಯನ್ನು ಸೇರುವ ಮೊದಲು 360 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಈ ನದಿಯು 65 ಉಪನದಿಗಳನ್ನು ಹೊಂದಿದೆ. ಬೈತರಾಣಿ ನದಿ ಗೊನಾಸಿಕಾ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇತ್ತೀಚೆಗೆ ಈ ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿದ್ದರಿಂದ ಭದ್ರಕ್ ಜಿಲ್ಲೆಯಾದ್ಯಂತಹ ಪ್ರವಾಹ ಪರಿಸ್ಥಿತಿಯು ಉಂಟಾಗಿದೆ. ಆದ್ದರಿಂದ ಬೈತರಾಣಿ ನದಿಯು ಸುದ್ದಿಯಲ್ಲಿದೆ.